ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರದ್ದು ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ. ಇದು ಮಲ್ಟಿಪರ್ಪಸ್ ಬ್ರೋಚ್ ಆಗಿರೋದ್ರಿಂದ ಸಾಡಿ ಪಿನ್ನಿಗೂ ಯೂಸ್ ಮಾಡ್ಬೋದು, ಕ್ಲಚಸ್ಸಿಗೆ ಯೂಸ್ ಮಾಡ್ಬೋದು, ಪ್ಲೇನ್ ಕ್ಲಿಪ್ಸು, ಪ್ಲೇನ್ ಸಾಡಿ ಪಿನ್ಸ್ ಎಲ್ಲ ಇದ್ದರೆ ಅದ್ರ ಮೇಲೆ ಈ ಥರ ವರ್ಕ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು. ಇದೆಲ್ಲ ನಮ್ಮದು ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹೊಸದಾಗಿ ಯಾರ್ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಈ ಕಲರ್ದು ನಾನು ಶೆಲ್ಸ್ ತೊಗೊಂಡಿದ್ದೀನಿ. 3mm, 4mm ಮತ್ತು 8mm ಹಾಗೆ ಪರ್ಲ್ಸ್ ತೊಗೊಂಡಿದ್ದೀನಿ. ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ. ಕಟ್ ಬೀಡ್ಸ್ ಈ ಕಲರ್ ತೊಗೊಂಡಿದ್ದೀನಿ. ಹಾಗೆ ವ್ಯಾಕ್ಸ್ ಸ್ಟ್ರಿಪ್ ತೊಗೊಂಡಿದ್ದೀನಿ. ಥ್ರೆಡ್ ಆ್ಯಂಡ್ ನೀಡಲ್, ಹಾಗೆ ಇದು ವಯರ್ ತೊಗೊಂಡಿದ್ದೀನಿ. ಕಾಪರ್ ಕಲರ್ ವಯರ್ ತೊಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾನು ಈ ವಯರ್ನ ಹೀಗೆ ಇಟ್ಕೊಂಡ್ಬಿಟ್ಟು ಜಸ್ಟ್ ಈ ಥರ ಮಾಡೋದ್ರಿಂದ ಇದ್ರೊಳಗಡೆ ಎಲ್ಲ ನಮ್ಮದು ಕಟ್ ಬೀಡ್ಸ್ ಹೋಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಒಳಗಡೆ ಫಿಲ್ ಮಾಡಿದ್ಮೇಲೆ ಇಷ್ಟ ಆದಮೇಲೆ ನಾನು 3mmದು 3 ಪರ್ಲ್ಸ್ ಹಾಕ್ತಾಯಿದ್ದೀನಿ. 1 2 3. ಇದಾದಮೇಲೆ ಮತ್ತೆ ನಾನು 4mmದು 3 ಪರ್ಲ್ಸ್ ಹಾಕ್ತಾಯಿದ್ದೀನಿ. ಸೊ ಮತ್ತೆ ನಾನು 3mmದು ಪರ್ಲ್ಸ್ 3 ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಮತ್ತಾಗೇನು ಕಟ್ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಈ ಥರ ಆದಮೇಲೆ ಇದು ಈ ಥರ ಕಾಣುತ್ತೆ. ಹೀಗಿಟ್ಕೊಂಡು ನಾವು ಇದನ್ನು ಟ್ವಿಸ್ಟ್ ಮಾಡಬೇಕು. ಎಲ್ಲ ಒಂದೇ ಅಳತೆಯಲ್ಲಿ ಮಾಡಬೇಕು. ಸೊ ನಾವು ಎಷ್ಟೆಷ್ಟು ತೊಗೊಂಡಿದ್ವಿ ಅಂತ ನೆನ್ಪಿಟ್ಕೊಂಡು, ಎಷ್ಟು ಸೆಂಟಿಮೀಟರ್ಸ್ ತೊಗೊಂಡಿದ್ದೀವಿ ಅಂತ ನೆನ್ಪಿಟ್ಕೊಂಡು ಎಲ್ಲವನ್ನೂ ಒಂದೇ ಈ ಥರ ಒಂದು ಮೆಷರ್ಮೆಂಟಿಗೆ ಇಟ್ಕೊಂಡು ಇದ್ರ ಮಿಡ್ಲಲ್ಲಿ ಇಲ್ಲಿ ಹಾಕಿಬಿಟ್ಟು ಎಲ್ಲ ಬ್ಯಾಕ್ ಸೈಡ್ ಪುಷ್ ಮಾಡಿ ಈ ಥರ ಒಂದು ಸರ್ಕಲ್ ಮಾಡಬೇಕು. ಸೊ ಎಲ್ಲ ಒಂದೇ ಶೇಪಲ್ಲಿ ಒಂದೇ ಲೆಂತಲ್ಲಿರುತ್ತೆ. ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಈ ಥರ ಕಾಣುತ್ತೆ. ಈಗ ಇದು ವ್ಯಾಕ್ಸ್ ಸ್ಟ್ರಿಪ್ಪಿಗೆ ಮಧ್ಯದಲ್ಲಿ ಹಿಂಗೆ ಇಟ್ಕೊಂಡು ಇಲ್ಲಿ ನಾನು ಲೂಪ್ ಮಾಡಿದ್ದೀನಲ್ವ ಅಲ್ಲಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಟೂ 3 ಸ್ಟಿಚಸ್ ಆದಮೇಲೆ ಪಕ್ಕದಲ್ಲೇ ಮತ್ತೆ ಒಂದು ಹಾಕಬೇಕು. ಈ ಥರ ಶೇಪ್ಸ್ ಬಗ್ಗೆ ಏನಿದು ಮಾಡಿಬಿಡ್ತು ನೆಕ್ಸ್ಟ್ ಮಾಡುವಾಗ ಬೇಕಾದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಇಲ್ಲಿ 3 ಪೆಟಲ್ಸ್ ತೊಗೊಳ್ತಾ ಇರೋದ್ರಿಂದ 3 ಶೆಲ್ಸ್ ತೊಗೊಂಡಿದ್ದೀನಿ. ಈ ಥರ ಸ್ಟಿಚಸ್ ಒಂದು ಕಪಲ್ ಸ್ಟಿಚಸ್ ಹಾಕಿದ್ರೆ ನಿಲ್ಲುತ್ತೆ. ನೆಕ್ಸ್ಟ್ ನಾನು ಮತ್ತೆ ಲಾಸ್ಟ್ ಒಂದು ಇದೇ ಥರ ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಈ ಥರ ಬರೋ ಹಾಗೆ ನೋಡಿ. ಇದು ಯಾವುದು ಕಾಣಿಸ್ದೇ ಇರೋ ಹಾಗೆ ಇಲ್ಲಿ ಶೆಲ್ಸ್ನ ಹಾಕಬೇಕು. 3 ಸ್ಟಿಚಸ್ ಹಾಕಬೇಕು. ಶೆಲ್ಸಿಗಾದರೆ ಅದು ಕೂಡಲ್ಲ. ಸೊ ಮಿಡ್ಲು ಆ ಸೈಡ್ ಈ ಸೈಡ್ ಒಂದೊಂದು ಸ್ಟಿಚಸ್ ಹಾಕಬೇಕಾಗತ್ತೆ.
ಶೆಲ್ಸ್ ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ. ಅದು ನೀವು ಎಷ್ಟೇ ಸ್ಟಿಚಸ್ ಹಾಕಿದ್ರೂ ಸ್ವಲ್ಪ ಶೇಕ್ ಆಗೇ ಆಗುತ್ತೆ. ಸೊ 3 ಸ್ಟಿಚಸ್ ಹಾಕೋದ್ರಿಂದ ಸ್ವಲ್ಪ ಅದು ಸ್ಟಿಪ್ ಆಗಿರುತ್ತೆ. ನೆಕ್ಸ್ಟ್ ಅದ್ರ ಪಕ್ಕನೇ ಇನ್ನೊಂದು ಇಲ್ಲೂ ಕೂಡ ಅಷ್ಟೇ ತ್ರೀ ಸ್ಟಿಚಸ್ ಹಾಕ್ತಾ ಇದ್ದೀನಿ. ಆದಷ್ಟು ತಿನ್ನ ನೀಡಲ್ ತೊಗೊಳ್ಳಿ. ಸರ್ದೋಸಿ ನೀಡಲ್ ಬರುತ್ತಲ್ಲ ಅದೇ ತೊಗೊಳಕ್ಕೆ ಟ್ರೈ ಮಾಡಿ. ಎರಡಾಯಿತು. ಈಗ ಲಾಸ್ಟ್ ಒನ್ನು ಸೆಂಟ್ರಲ್ಲೇ ಇಟ್ಬಿಟ್ಟು ಈ ಥರ ಸ್ಟಿಚ್ ಹಾಕಬೇಕು. ಇಲ್ಲ P7000 ಗ್ಲೂಗಾದರೂ ಹಾಕ್ಬೋದು. ಇನ್ನೂ ಸಖತ್ ಸ್ಟ್ರಾಂಗಾಗಿ ಅಪ್ಲಿಕೇಬಲ್ ಆಗುತ್ತೆ. ಕಾಣಿಸ್ತಿದೆನಾ? ಈ ಥರ ಕಾಣುತ್ತೆ. ಈಗ ಮಿಡ್ಲಲ್ಲಿ ನಾನು ಸ್ವಲ್ಪ ದೊಡ್ಡ ಸೈಜಿಂದ 8 mm ಪರ್ಲ್ನ ಯೂಸ್ ಮಾಡ್ತಾಯಿದ್ದೀನಿ. ಮಿಡ್ಲಲ್ಲಿ ತಗೊಳ್ಳಿ. ಈ ಥರ ಕಾಣುತ್ತೆ. ನೀವು ಈ ಶೇಪ್ನ ಯಾವುದಾದ್ರೂ ಬೇರೆ ಶೇಪಲ್ಲಿ ಕೂಡ ಕೊಡ್ಬೋದು. ನಾನು ರೌಂಡೇ ಕೊಟ್ಟಿದ್ದೀನಿ. ಇದು ಶೆಲ್ಸ್ ಓವಲ್ ಶೇಪ್ ಇರೋದ್ರಿಂದ ನಾನು ಸ್ವಲ್ಪ ಓವಲ್ ಶೇಪಲ್ಲೇ ಕೊಟ್ಟಿದ್ದೀನಿ. ಇದನ್ನು ನಾನು ಹೇಗೆ ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಈ ಥರ ಪ್ಲೇನ್ ಕ್ಲಿಪ್ಸ್ಗಳಿಗೆ ಕ್ಲಚ್ಗಳಿಗೆಲ್ಲ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಬೋತ್ ಸೈಡ್ ಮಾಡ್ಬೋದು. ಈ ಥರ ಸ್ಯಾರಿ ಪಿನ್ಸ್ ಕೂಡ ಹಾಕ್ಬೋದು. ಬೇಕಂದರೆ ಕೆಳಗಡೆ ಡ್ರಾಪ್ಸ್ ಶೇಪಲ್ಲಿ ಏನಾದರೂ ಈ ಥರ ಕಟ್ ಬಿಡ್ಸಿಂದ ಎಡ್ಜಸ್ಸಿಗೆ ಈ ಥರ ಕೊಟ್ಬಿಟ್ಟು ಮಾಡ್ಬೋದು. ತೋರಿಸ್ತೀನಿ ಹೇಗೆ ಅಂತ. ಜಸ್ಟ್ ಒಂದು ಪರ್ಲ್ ಹಾಕಿ 3 mm 2 mm 2 ಹಾಕಿ ಮತ್ತು ನಾವು ಇದನ್ನು ಈ ಥರ ಕಟ್ ಬಿಟ್ಸ್ನ ಫಿಲ್ ಮಾಡಿಕೊಂಡು ಈ ಥರ ಆದರೂ ಕೊಡ್ಬೋದು. ನಾವು ಹ್ಯಾಂಗಿಂಗ್ಸ್ ಥರ ಒಂದು 3-4 ಲೈನ್ಸ್ ಕೊಡ್ಬೋದು. ಬಿಗ್ಗರ್ ಶಾರ್ಟರ್ ಥರ ಸ್ವಲ್ಪ 4-5 ಲೈನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಕ್ರಿಯೇಟಿವ್ ತಕ್ಕಂಗೆ ಹೇಗಾದರೂ ಮಾಡ್ಕೋಬೋದು. ಫೈನಲಾಗಿ ಔಟ್ಪುಟ್ ಈಗ ಬಂದಿದೆ. ನೀವು ಇದನ್ನು ಈ ಥರ ಸ್ಯಾರಿ ಪಿನ್ಸಿಗಾದರೂ ಯೂಸ್ ಮಾಡ್ಬೋದು. ಈ ಥರ ಕ್ಲಚಸ್ಸಿಗಾದರೂ ಯೂಸ್ ಮಾಡ್ಬೋದು. ಪ್ಲೇನ್ ಇದ್ದರೆ ನಮ್ಮ ಹತ್ರ ಅದನ್ನು ಡೆಕೋರೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು. ಈ ಥರ ಕಾಣುತ್ತೆ. ಈ ಥರ ಸ್ಯಾರಿ ಪಿನ್ ಯೂಸ್ ಮಾಡ್ಕೋಬೋದು. ನಾನು ಇದಕ್ಕೆ ಗ್ಲೂ ಮಾಡಿ ತೋರಿಸ್ತಾ ಇಲ್ಲ. ಬಿಕಾಸ್ ನಾನು ಬೇರೆ ಎಲ್ಲದಕ್ಕೂ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇರೋದ್ರಿಂದ ನಾನು ಅದಕ್ಕೆ ಅಟ್ಯಾಚ್ ಮಾಡ್ತಾಯಿಲ್ಲ. ಜಸ್ಟ್ ಈ ಥರ ಅಥವಾ ಲಟ್ಕನ್ ಹಾಕ್ದೇ ಈ ಥರನೂ ಯೂಸ್ ಮಾಡ್ಬೋದು. ಕ್ಲಿಪ್ಸಿಗೆಲ್ಲ ಕ್ಲಚಸ್ಸಿಗೆ ಪ್ಲೇನ್ ಇದ್ದರೆ 2 ಸೈಡನ್ನು ಯೂಸ್ ಮಾಡಿ ಮಾಡ್ಕೋಬೋದು. ಬೋತ್ ಸೈಡ್ ಈ ಥರ ಯೂಸ್ ಮಾಡ್ಬೋದು. ಈ ಥರ ಸ್ಯಾರಿ ಪಿನ್ನಿಗೆ ಅಥವಾ ಕ್ಲಿಪ್ಸ್ ಬರುತ್ತಲ್ವ, ಕ್ಲಿಪ್ಸಿಗೆ ಕೂಡ ಹಾಕ್ಬೋದು. ಫ್ಲ್ಯಾಟ್ ಕ್ಲಿಪ್ಸ್ ಬರುತ್ತಲ್ಲ, ಆ ಥರ ಕ್ಲಿಪ್ಸಿಗೆ ಕೂಡ ಹಾಕೋಬೋದು.
ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ಈ ಥರ ಕಾಣುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.